ನಮಸ್ಕಾರ. ಸದಾನಂದ ಬಾಬು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಬೆಳಗಾವಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಾಣಿಕೆ ಮಾಡ್ತಾಯಿದ್ದಾರೆ. ಅದರ ಪೊಲೀಸರು ಅವ್ರ ಜೊತೆ ಶಾಮೀಲಿದ್ದಾರೆ. ಯಾರು ಹಿಡಿಲಿಕ್ಕೆ ಹೋಗ್ತಾರೆ ಅವ್ರ ಮೇಲೆ ಕೇಸನ್ನು ಆ ಅಕ್ಕಿ ಕಳ್ಳ ಸಾಗಾಣಿಕೆಯವರು ಪೊಲೀಸರನ್ನ ಹಿಡ್ಕೊಂಡು FIR ಮಾಡ್ತಾಯಿದ್ದಾರೆ. ಅಲ್ಲಿ ಹಪ್ತ ಕೊಡೋದು, ಇಲ್ಲಿ ಪತ್ರಕರ್ತನ ಅನಿಸೋದು, ಅದು ನಿರಂತರವಾಗಿ ನಡೆದಿದೆ. ಇಡೀ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಾರು ದೊಡ್ಡವರ್ತಾರೆ ಅವರು ಎಸ್ಕೇಪ್ ಆಗ್ತಾಯಿದ್ದಾರೆ. FIRನೇ ಇಲ್ಲ. ನಾವು ಫೇಸ್ಬುಕ್ಕದಲ್ಲಿ ಒಂದು ವಿಡಿಯೋ ಮಾಡಿದ್ದು, ಅದಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಇನ್ನುವರೆಗೆ. ನಮ್ಮ ಕಡೆ ಪೊಲೀಸ್ ಸ್ಟೇಷನ್ ಆಗಲಿ ಅಥವಾ ಗೋಕಾಕ್ ಪೊಲೀಸ್ ಸ್ಟೇಷನ್ದವರಾಗಲಿ ಸುಮ್ಮನೆ ನೋಡ್ಕೋತಾ ಇದ್ದಾರೆ. ಯಾಕಂದರೆ ತಿಂಗಳ ಹಪ್ತ ನಮ್ಮ ವರದಿ ಬಂದ ನಂತರ ಹೆಚ್ಚಾಯ್ತು. ಅವ್ರದ್ದು 50,000 1 ಲಕ್ಷ ಆಯಿತು. ನಾವು ವರದಿ ಮಾಡ್ಕೋತ ಕೊಡೋದು, ಪೊಲೀಸರು ಆ ವರದಿಯನ್ನು ಲಾಭ ಮಾಡ್ಕೋತ ನಡೆದಿದ್ದಾರೆ. ಅಂದರೆ ಅಕ್ರಮವಾಗಿ ಯಾರು ತಡೆಗಟ್ಟಬೇಕಾಗಿತ್ತು ಅವರು ಸುಮ್ಮನೆ ಇದ್ದಾರೆ. 6 ಇಲಾಖೆದವರು ಸುಮ್ಮನೆ ಇದ್ದಾರೆ. ತಹಶೀಲ್ದಾರ್ ಸುಮ್ಮನೆ ಇದ್ದಾರೆ. ಅದು ಕೆಳ ಹಂತದ ಉಪ ತಹಶೀಲ್ದಾರ್ ಸುಮ್ಮನೆ ಇದ್ದಾರೆ. ಯಾರು ರೇಡ್ ಮಾಡಬೇಕೋ ಅವರು ಕೂಡ ಸುಮ್ಮನೆ ಇದ್ದಾರೆ. ಅಂದರೆ ಏನಿದು, ಏನು ವ್ಯವಸ್ಥೆ ನಡೆದಿದೆ ಬೆಳಗಾವಿ ಜಿಲ್ಲೆಯಲ್ಲಿ? ಇನ್ನು ನಾವು ಇದಕ್ಕಿಂತ ಮೊದಲು 8 ದಿವಸದಿಂದ ಶಿವ ಹೋಟೆಲಲ್ಲಿ ಒಂದು ಪ್ರಕರಣವನ್ನು ನಾವು ಹೇಳಿದ್ದು. ಅಲ್ಲಿ ಪ್ರಸಾದ ಕುಲಕರ್ಣಿ ಮತ್ತು ಬಾಪುರಾಯ್ ಮಮದಾಪುರ್ ಅಂತೇಳಿ ಅವರಿಬ್ಬರು ವಂಚನೆಯ ಜಾಲ ಹೆಣೆದಿದ್ದಾರೆ. ಎಲ್ಲರನ್ನು ಮೋಸ ಮಾಡ್ತಾಯಿದ್ದಾರೆ. ಅದನ್ನೇನಾರು ಹೇಳಿದ್ರೇನು? ಇಲ್ಲ. ಶಿವ ಹೋಟೆಲ್ನ ಓಡಿ ಹೋದ ನಂತರ ತಪಾಸಣೆ ಮಾಡ್ತೀರಿ ನೀವು. ಇದ್ದಾಗನೇ ಹೇಳಿದ್ವಲ್ಲ ನಾವು. ಇಲ್ಲಿವರೆಗೆ 2-3 ವರದಿಯನ್ನು ಮಾಡಿದ್ದೇವೆ ನಾವು. ಅವ್ರು ಟ್ಯಾಕ್ಟರ್ ಕೊಡ್ತೇವೆ ಅಂತ ಹೇಳ್ತಾರೆ. ನಂತರ ಯಾವುದೋ ಒಂದು ದೊಡ್ಡ ಕಾರ್ ಗಾಡಿ ಕೊಡ್ತೇವೆ ಅಂತ ಹೇಳ್ತಾರೆ. ಒಟ್ಟು 10 ಕೋಟಿ ಮೇಲೇನೆ ಮಾತಾಡ್ತಾರೆ. ಇಲ್ಲಿ ನಿರಂತರವಾಗಿ ಇಲ್ಲಿ ನಡೀತಾ ಇದ್ದರೂ ಕೂಡ ಪೊಲೀಸರು ಯಾಕೆ ಕ್ರಮ ವಹಿಸಲಿಲ್ಲ? ಮಾರ್ಕೆಟ್ದವರು ಯಾಕೆ ಸುಮ್ಮನೆ ಕೂತರು? ಅದು ಬೇಕಲ್ಲ. ನಂತರ ಇವರು ಮೋಸ ವಂಚನೆ ಜಾಲ ಎಲ್ಲಿದೆ? ಮುಧೋಳ, ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದೆ. ಮಂದಾಪುರ, ಅನೇಕ ಕಡೆಗಳಲ್ಲಿ ಇವ್ರದ್ದು ದೊಡ್ಡ ಜಾಲ ಇದೆ. ಇನ್ನು ಇವ್ರು ಏನು ಮಾಡ್ತಾರೆ ಅಂತಂದರೆ, 10 ಲಕ್ಷಕ್ಕೆ ನೀವು ಕೊಟ್ಟರೆ 20 ಲಕ್ಷ ಬಾಂಡ್ ಕೊಡ್ತಾರೆ, ಅಥವಾ ಕ್ಯಾಶ್ ಕೊಡ್ತಾವೆ ಅಂತ ಹೇಳ್ತಾರೆ. 5 ಲಕ್ಷ ಕೊಟ್ಟರೆ 10 ಲಕ್ಷ ಕ್ಯಾಶ್ ಕೊಡ್ತಾವೆ ಅಂತ ಹೇಳ್ತಾರೆ. ಇವರು 10 ಲಕ್ಷ ಕೊಟ್ಟರೆ ಒಂದು 100 ಕೋಟಿ ಬಾಂಡ್ ಕೊಡ್ತಾವೆ ಅಂತ ಹೇಳ್ತಾರೆ. ಇದೆಲ್ಲವೂ ನಡೆದಿದೆ. ಆದರೆ ಯಾರಿಗೂ ಒಂದು ಪೈಸಾನೂ ಕೊಟ್ಟಿಲ್ಲ. ತಿಳಿದ ತಕ್ಷಣ, ನಮ್ಮ ವರದಿ ಬಂದ ತಕ್ಷಣ ಹೋಟೆಲ್ ಖಾಲಿ ಮಾಡ್ತಾರೆ. ಹೀಗಾಗಿ ಇಲ್ಲೂ ಕೂಡ ಹಿಡ್ತಿಲ್ಲ. ವಂಚಕರನ್ನ ಬಂಧಿಸಬೇಕು. ಒಂದೊಂದು ಪ್ರಕರಣದಲ್ಲಿ ಈ ಅಪರಾಧಿ ಇಲ್ಲೇ ಇದ್ದಾನೆ, ಮೊಬೈಲ್ ಸಹಿತ ಚಾಲ್ತಿದೆ, ಹೋಗಿ ಹಿಡಿತಾರೆ, ತೆಗೆದುಕೊಂಡು ಬರ್ತಾರೆ. ಆದರೆ FIR ಮಾಡೋದಿಲ್ಲ. ಯಾಕಂದರೆ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಮತ್ತು ದುಡ್ಡು ಕೊಟ್ಟರೆ ತಮ್ಮ ದುಡ್ಡು ಕೊಡಲಿ ಅಂದರೆ FIR ಮಾಡ್ತಾರೆ. ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರ್ತೈತೆ ಅಂತೇಳಿ. ದುಡ್ಡು ಕೊಡಲಿ ಅಂದರೆ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರೋಂಗಿಲ್ಲ. ಮತ್ತು ಅವರು ವಂಚಕರು ಯಾವಾಗಲೂ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ವಕೀಲರನ್ನ ಕರ್ಕೊಂಡು ಹೋಗ್ತಾರೆ. ಆ ವಕೀಲರಿಗೆ ಇವರು ಪೊಲೀಸರು ಅನಿಸ್ತಾರೆ. ಈ ಇಬ್ಬರನ್ನು ಬಂಧಿಸ್ಬೇಕಂತ ಕೇಳ್ಕೊತಾರೆ. ಏನು ಅಕ್ಕಿ ಹಗರಣಕ್ಕೆ ಬರೋಣ. ಏನು ರೇಷನ್ ಅಕ್ಕಿದೆ ದೊಡ್ಡ ಪ್ರಮಾಣದಲ್ಲಿ ದಿವಸ 2 ಟ್ರಕ್ 3 ಟ್ರಕ್ ಹೋಗ್ತಾವೆ ಅಂತಂದರೆ, ಇಲ್ಲಿ ಟೋಲ್ದವರು ಸಹಿತ ಶಾಮೀಲಿದ್ದಾರೆ. ಅಲ್ಲಿ ಟೋಲ್ದವರು ಆ ಪೊಲೀಸರಿಗೆ ಫೋನ್ ಮಾಡ್ತಾರೆ, ಅವ್ರು ಹಿಡಿತಾರೆ. ಎಷ್ಟೋ ಮಂದಿ ಫಾಲೋ ಮಾಡಿ ದುಡ್ಡು ಕೂಡ ವಸೂಲಿ ಮಾಡ್ಕೊಂಡಿದ್ದಾರೆ. ಆದರೆ ಅದೇ ಪತ್ರಕರ್ತ ತನಿಖಾ ವರದಿ ಮಾಡಬೇಕು, ಇವ್ರನ್ನ ಹಿಡಿಬೇಕಂದ್ರೆ ಇವ್ರ ಮೇಲೆ FIR ಮಾಡೋಂಥ ಉದಾಹರಣೆಗಳು ಕೂಡ ಸಾಕಷ್ಟಿವೆ. ಇಲ್ಲಿ ಗೋಕಾಕ್ ಕೈತನಾಳ ಗ್ರಾಮದ ರಾಮಚಂದ್ರ ಯಲ್ಲಪ್ಪ ಮೂಕುಗೋಳ ಇವರು ಕೂಡ ಮನೆ ಸಿಕ್ಕಿದಾರಂತೆ. ನಿಂಡಲ್ ಮೊನ್ನೆ ಅಂಕಲಿ ಪೊಲೀಸ್ ಸ್ಟೇಷನ್ದಲ್ಲಿ ಪ್ರಕರಣ ದಾಖಲಾಗಿದೆ. ಅದ್ರ ಜೊತೆಗೆ ಸತ್ಯಪ್ಪ ಭರಮಪ್ಪ ಖಾನಾಪುರ್ ಅವರು ಕೂಡ, ಅವ್ರ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ. ಎಷ್ಟು? 38,640 ಅಂತ. ಇದು ತೋರಿಸೋದಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇವ್ರು ಮಾಡ್ತಾಯಿದ್ದಾರೆ. ಮಹಾರಾಷ್ಟ್ರದಲ್ಲಿ, ಕೊಲ್ಲಾಪುರದಲ್ಲಿ, ಎಲ್ಲ ಕಡೆಗೆ. ಮತ್ತು ಹಿಟ್ನಾಳ ಗ್ರಾಮದಲ್ಲಿ ನಾವು ಹೇಳಿದೇವಲ್ಲ, ಇಲ್ಲಿ ಅವರು ಒಂದು ಅಧ್ಯಯನ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಸವಿಸ್ತಾರ ಕೊಟ್ಟರು ಕೂಡ FIRಗೆ ಅಂಜೋದಿಲ್ಲ, ಪೊಲೀಸರಿಗೆ ಅಂಜೋದಿಲ್ಲ, ಪತ್ರಕರ್ತರಿಗೆ ಅಂಜೋದಿಲ್ಲ, ಯಾರಿಗೂ ಅಂಜೋದಿಲ್ಲ, ತಹಶೀಲ್ದಾರ್ಗೆ ಅಂಜೋದಿಲ್ಲ. ಯಾಕಂದರೆ ಮಂತ್ಲಿ 1ನೇ ತಾರೀಕಿಗೆ ಇವರಿಗೆ ಪೇಮೆಂಟ್ ಹೋಗಿ ಮುಟ್ರೆ ಮುಗಿದೋತು. ಅಷ್ಟಿದೆ. ಹಂಗಂದ್ರೆ ಇಲ್ಲಿ ಈ ರೇಷನ್ ಜಾಲ ಏನಿದೆ, ಇನ್ನೊಂದು ವಿಡಿಯೋನ ನಿಮಗೆ ತೋರಿಸ್ತಾ ಇದೆ, ಅದನ್ನು ನೋಡಿ. ಫೇಸ್ಬುಕ್ಕಲ್ಲಿ ಮಾಡಿದ್ದೇವೆ. ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕರು ಅಕ್ರಮವಾಗಿ ರೇಷನ್ ಅಕ್ಕಿಯನ್ನು ಸಾಗಿಸ್ತಾ ಇದ್ದಾರೆ. ನಾವು ಅನೇಕ ವರದಿಗಳನ್ನು ನಾವು ಮಾಡಿದ್ದು. ಶಂಕೇಶ್ವರ ಹುಕ್ಕೇರಿ ಭಾಗದಲ್ಲಿ, ಮೂಡಲ್ಗೆ ಭಾಗದಲ್ಲಿ
ಅಲ್ಲೇನು ಮಾಡ್ತಾರೆ, ಹಳ್ಳಿ ಹಳ್ಳಿಗಳಲ್ಲಿ ಇವರು ಕೂಡಿಸ್ತಾರೆ. ಇದೊಂದು ದೊಡ್ಡ ಗ್ಯಾಂಗ್ ಇದೆ. ಪೊಲೀಸರಿಗೆ FIRಗೆ ಎಂದೂ ಅಂಜೋದಿಲ್ಲ, ಯಾರಿಗೂ ಅಂಜೋದಿಲ್ಲ. ಇದೊಂದು ದೊಡ್ಡ ಗ್ಯಾಂಗ್ನೇ ಇದೆ. ಶಂಕೇಶ್ವರದಲ್ಲಿ ರವಿ ಪಾಟೀಲ್ ಅಂತಿದ್ದಾನೆ, ಮಹಾರಾಷ್ಟ್ರಕ್ಕೆ ಮತ್ತು ಗೋವಾಕ್ಕೆ ಸಾಕು. ಇವನು ಕೇಂದ್ರ ಏನು, ಹಿಟ್ಟನಿಗೆ ಏನು ನಾಕ ಇದೆ ಅಲ್ಲಿ ಇಳಿಸ್ತಾರೆ. ಮನೆ ಸಿಕ್ಕಿದೆ, 2 ವರ್ಷದಿಂದ ಸಿಕ್ಕಿದೆ. ಬೋಲವರದಲ್ಲಿ FIR ಆಗಿದೆ, ಗೋಕಾಕದಲ್ಲಿ ಯಮಕನಮಡಿ ಪೊಲಿಟಿಷಿಯನ್ ವ್ಯಾಪ್ತಿಯಲ್ಲಿ 2-3 ತಿಂಗಳಿಂದ ಅವ್ರು ಸಾಗಿಸೋದ ಬೋಲರ ವಾಹನದಲ್ಲಿ. ಈತನ ಜೊತೆಗೆ ಸುಮಿತ್ ಬೆಳ್ಕೋಡೆ ಅಂತ ಅವನು ಪಾರ್ಟ್ನರ್. ಇಬ್ಬರು ಕೂಡಿ ಕಳೆದ ಅನೇಕ ವರ್ಷಗಳಿಂದ ಇವರು ಸಾಗಾಟವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಆಶ್ಚರ್ಯ ಅಂತಂದರೆ, ಶಂಕೇಶ್ವರ್ ಮತ್ತು ಹುಕ್ಕೇರಿ ಭಾಗದ ಹಳ್ಳಿಗಳಿದಾವಲ್ಲ, ಆ ಹಳ್ಳಿಗಳಲ್ಲಿ ಇವರು ಸಾಗಾಟ ಮಾಡ್ತಾರೆ. ಕಳೆದ ಅನೇಕ ವರ್ಷ, 3 ವರ್ಷದಿಂದ ಈ ದಂಧೆ ನಡೆದಿದೆ. ಇವ್ರ ಮನೆ ಎಲ್ಲಿದೆಪ್ಪ ಅಂತಂದ್ರೆ, ನಿಪ್ಪನಿ ರೋಡ್ದಲ್ಲಿ ಏನು ಮಾನೆ ಖಾನಾವಳಿ ಇದೆಯಲ್ಲ, ಅದರ ಅಪೋಸಿಟ್ ಇದೆ. ಅದರ ಮನೆಯಲ್ಲಿ ಇಳಿಸೋದಿಲ್ಲ ಇವರು. ಹಿಟ್ಟನಿಗೆ ನಾಕ. ಮತ್ತು ಪೊಲೀಸರಿಗೂ ಗೊತ್ತಿದೆ, ಅವರು ಎಂಟ್ರಿ ಫಿಕ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಯಮಕನಮಡಿ ಸಿಪಾಯಿ ಅದಕ್ಕೆ ಉತ್ತರ ಕೊಡಬೇಕು. ಅವ್ರು ಹೆಚ್ಚು ಗಮನ ಹರಿಸ್ಬೇಕಲ್ಲಿ. ಯಾರೋ ಒಬ್ಬ ಯೂಟ್ಯೂಬರ್ ಬೆನ್ನ ಹತ್ತಿ ಫೋಟೋ ತೆಗೆದು ಹಿಡಕ್ಕೆ ಹೋದ್ರೆ, ನಮ್ಮದು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬಂದಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಇದೇ ನಡೆದಿದೆ. ಮಹಾರಾಷ್ಟ್ರ ಮತ್ತು ಕೊಲ್ಲಾಪುರಕ್ಕೆ, ಮುಂಬೈ ಮತ್ತು ಗುಜರಾತಕ್ಕೆ ಕಳಿಸ್ತಾರೆ. ಅವ್ರೇನಂತಾರೆ, ರವಿ ಪಾಟೀಲ್ ಮತ್ತು ಮತ್ತೊಬ್ಬ, ನಾವು ಮಹಾರಾಷ್ಟ್ರಕ್ಕೆ ಸಾಗಿಸ್ತೇವೆ, ನಮ್ಮನ್ನ ಯಾರು ಹಿಡಿಯೋರ್ದಾರೆ ಇಲ್ಲಿ. ಅವ್ರ ವಾದ ಕರೆಕ್ಟ್ ಇದೆ. ಆದರೆ ಇಲ್ಲಿಂದ ಹೋಗ್ತಿತ್ತಲ್ಲ ಮಹಾರಾಷ್ಟ್ರಕ್ಕೆ, ಇಲ್ಲಿ ಅವ್ರು ಏನು ಮಾಡ್ತಾ ಇದ್ರು ನಾವು. ಮತ್ತು FIR ಮೇಲೆ FIR ಆದರೆ ಮಿನಿಸ್ಟರ್ ಹೇಳಿದ್ದಾರೆ, ಏನು ಪದೇ ಪದೇ ಅದೇ ಕೃತ್ಯವನ್ನು ಮಾಡಿದ್ರೆ ಗುಂಡಾ ಕಾಯ್ದೆಯಲ್ಲಿ ಯಾಕಂತ. ನೀವು ಗುಂಡಾ ಕಾಯ್ದೆಯಲ್ಲಿ ಯಾಕೆ ಹಾಕಿಲ್ಲ, ಪೊಲೀಸರು ಮಾತು ಕೇಳ್ತಾರೆ. ಯಾಕೆ ಹಾಕಿಲ್ಲ? ಹಾಕಬೇಕಾಗಿತ್ತು ದೊಡ್ಡ ಪ್ರಮಾಣದಲ್ಲಿ. ಮನೆ 2-3 ದಿವಸದಿಂದ ಸಿಕ್ಕಿದಲ್ಲ. ಇನ್ನು 2 ಅಮಿತ್ ಸಬ್ಸಾಗರ್, ಮೂಡಲಗಿ ತಾಲೂಕಿನಲ್ಲಿ, ಇಲ್ಲಿ ಕೂಡ ಅಕ್ರಮವಾಗಿ ಅಕ್ಕಿಯನ್ನು ಸಾಗಾಟ ಮಾಡ್ತಾರೆ. ಮೂಡಲಗಿ ತಾಲೂಕು ಅಲ್ಲಿ 3-4 ವರ್ಷದಿಂದ ಇವರು ಇದನ್ನು ದಂಧೆ ಮಾಡ್ತಾರೆ. ಟಾಟಾ ಎಂಟ್ರಾ ಅಂತಿದೆ ಬೋಲೋ, ಇವರು ಕೂಡ ಹೇಳ್ತಾರೆ. ಇವ್ರು ಏನು ಸಾಗ ಮಾಡ್ತಾರೆ, ಕಾಗವಾಡದಲ್ಲಿ ಚಿದು ಚೌಡೆ ಅವ್ರ ಕಡೆ ಕೊಡ್ತಾರೆ. ಅಲ್ಲಿಂದ ಆ ಕಡೆ ಹೋಗ್ತಿತ್ತು. ಇವ್ರ ತಂದೆ ಕೂಡ ಅದನ್ನು ಮಾಡ್ತಾಯಿದ್ರು. ಅದೇ ದಾರಿಯಲ್ಲಿ ಮಗ ನಡೆದಾನೆ. ಇನ್ನು ಮೂಡನ್ ತಾಲೂಕಿನ ಹಳ್ಳಿಗಳಲ್ಲಿ ಏನು ಕಲೆಕ್ಷನ್ ಮಾಡ್ತಾರಲ್ಲ, ಅದ್ರ ಕಡೆ ಗೊತ್ತಿಲ್ಲ. ಇವ್ರ ಮೇಲೆ FIR ಆಗಿಲ್ಲ ಇನ್ನೂವರೆಗೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಆಗಿದೆ ಅಲ್ಲ. ಪದೇ ಇಂಥ ವರದಿಗಳನ್ನು ನಾವು ಹೇಳಿದ್ರೆ ಪೊಲೀಸರು ಆಯಿತು ಹಿಡಿತಾರೆ, FIR ಮಾಡ್ತಾರೆ, ಅವ್ರು ಕೇಸ್ ಹೊಡ್ತಾರೆ, ಮತ್ತೆ ಮರುದಿವಸ ಅದೇ. ಈ 3 ಜನರ ಮೇಲೆ ಮತ್ತು ಸಾಗಾಟ ಮಾಡಿ ಅಲ್ಲೇ ಕಾಗವಾಡದ ಚೌಡಿ ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡ್ತೇವೆ ನಾವು. 1-2 ದಿವಸ ಕಾದು ನೋಡ್ತೇವೆ. ನಂತರ ನಮಗೇನು ಸಿಕ್ಕಿದೆ ಸಂಪೂರ್ಣ ವರದಿ, ಅದನ್ನು ಕೂಡ ಬಿಚ್ಚಿಡ್ತೇವೆ. ಇದಲ್ಲ, ಇನ್ನೂ 4-5 ಜನ ಇದ್ದಾರೆ. ಒಂದೇ ಸಲ ಹೇಳೋದ್ರಿಂದ, ಎಲ್ಲರೂ ಹೇಳೋದ್ರಿಂದ ಪೊಲೀಸರಿಗೆ ಅರೆಸ್ಟ್ ಮಾಡೋಕ್ಕೆ ಗಡಬಡಿ ಆಗ್ಬೋದಲ್ಲ. ಅದಕ್ಕೆ ಒಂದೊಂದೇ ಮಾಡಲಿ, 1-2-3 ಸ್ಟೇಷನ್ದವ್ರು ಮಾಡಲಿ. ಇಂಥವ್ರ ಮೇಲೆ ನಿಗಾ ಇಡಬೇಕು. ಬೆಳಗಾವಿ SP ಅವ್ರು ಪದೇ ಹೇಳ್ತಾರೆ, ಅವರು ಅಕ್ರಮ ಜೂಜಾಟ ಆಗಲಿ, ಅಕ್ರಮವಾಗಿ ಅಕ್ಕಿ ಸಾಗಾಟ ಆಗಲಿ, ರೇಷನ್ ಅಕ್ಕಿ ಸಾಗಾಟ ಆಗಲಿ, ಇಂಥವ್ರ ಮೇಲೆ ನಿಗಾ ಇಡ್ತೇವೆ, ಸಂಪೂರ್ಣವಾಗಿ ಹದ್ದು ಬಸ್ತಿನಲ್ಲಿ ಇಡ್ತೇವೆ ಅಂತ ಹೇಳಿದ್ದಾರೆ. ಆ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಅನೇಕ ವರದಿಗಳನ್ನು ಮಾಡಿದಾಗ 2ನೇ ದಿವಸನ ರೀಡ್ ಮಾಡಿದ್ದಾರೆ. ಅದು ಭಾಳ ಸಂತೋಷ. ನಮ್ಮ ವರದಿ ಯಾವುದೂ ಫೇಲ್ ಆಗಿಲ್ಲ ಇನ್ನುವರೆಗೆ. ಒಂದೇ ಒಂದು ವರದಿನೂ ಫೇಲ್ ಆಗಿಲ್ಲ. ಇವ್ರ ಮೇಲೆ ಯಾವ ರೀತಿ ಪೊಲೀಸರು FIR ಮಾಡ್ತಾರೆ ಅಥವಾ ಯಾವ ರೀತಿ ಗುಂಡಾ ಆ್ಯಕ್ಟ್ ಲಾಗು ಮಾಡ್ತಾರೆ ಕಾದು ನೋಡ್ತಾರೆ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡಬಹುದು. ಯಾಕಂದರೆ ಗಟ್ಟಿದವನೇ ನಮ್ಮದು. ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.